ಮಧ್ಯಾಹ್ನ ಬಿರಿಯಾನಿ ತಿನ್ನಾಕ್ ಬಂದಿದ್ರಿ ಬಟ್ ಅದ ಕದ ಹಾಕೈತಿ ಆಲ್ಮೋಸ್ಟ್ ಸೌಜಿ ಖಾನಾವಳಿಗೆ ಬಂದಿವ್. ಇಲ್ಲ 1,00,000 ಎಟ್ಟದ 40,000 ಕೊಟ್ಟ ಓಲಾ ಸ್ಕೂಟಿ ತಂದಾನ ಬಟ್ 60,000 ರೂಪಾಯಿ ದುಡಿಯಾಕ ಬರುವತ್. ಒಂದ್ ಎರಡ ಕ್ವಶನ್ ಕೇಳ್ತಾನ. ಬಾಳ ಸೀರಿಯಸ್ ಇದ. ಬಾಳ ಎಷ್ಟೋ ಹುಡುಗರಿಗೆ ಎಷ್ಟೋ ದೊಡ್ಡ ದೊಡ್ಡ ಯುವಕರಿಗೆ ಬಾಳ ಅನುಕೂಲ ಆಗತ್ತೆ ಈ ಒಂದು ಮಳಿ ಸಿಚುವೇಶನ್ಗಾಗಿ ಇಂತಾದೊಂದು ರೈನ್ ಕೋಟ್ ಹಾಕೊಂಡಾನ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಗೈಸ್ ನಾವ್ ಈಗ ಎಲ್ಲಿ ಬಂದಿದ್ದೀವಪ್ಪ ಅಂದ್ರ ಮಧ್ಯಾಹ್ನ ಬಿರಿಯಾನಿ ತಿನ್ನಾಕ್ ಬಂದಿದ್ದೀರಿ ಬಟ್ ಅದ ಕದ ಹಾಕೈತಿ. ಈಗ ಎಲ್ಲಾರ ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಅಂತ ಮೊದಲ ಒಂದ್ ಇವತ್ತು ಅನ್ಸಿತ್ ನನಗ ಚಿಕನ್ ತಿನ್ಬೇಕಂತ ಬಂದಿವಿ ಇಲ್ಲಿ. ನೋಡು ನಮ್ಮ ಸಂದೀಪ್ ಅಣ್ಣ ಆಲ್ಮೋಸ್ಟ್ ಈಗ ಬಂದ. ಮದಿನ ಅಂತರೂ ಸಿಕ್ಕಾಪಟ್ಟಿರ್ರಿ ಅದನ್ನ ತಿನ್ಬೇಕಂತ ಅಲ್ಲಿಂದ ಬಂದಿವು. ಕರೆ ಕದ ಹಾಕಿಬಿಟ್ಟ. ಈಗ ಹೋಗೋಣ ಬರ್ರಿ. ಒಂದಿಟ ಹೊಡಿ ಹೋ ಮಾರೆ ಹೊಡಿ ಹೊಡಿ ಬಡ ಹೊಡಿ ಹೊಡಿ. ನಿನ್ನ ಮಾನ ಮರ್ಯಾದೆ ಪ್ರಶ್ನೆ ಹೊಡಿ. ಹೊಡಿ ಅಣ್ಣ ಹೊಡಿ. ಗಾಡಿನ ಹೊಡ್ಯಾಕ ಬರೋ ಅಲ್ಲ 1,00,000 ಎಟ್ಟದ 40,000 ಕೊಟ್ಟ ಓಲಾ ಸ್ಕೂಟಿ ತಂದಾನ ಬಟ್ 60,000 ರೂಪಾಯಿ ದುಡಿಯಾಕ ಬರುವತ್. ಹೊಡಿ ಅಣ್ಣ ದಬಾಯಿಸಿ ಹೊಡಿ. ಕಿಲಿ ಚಲೋ ಹೊಡಿಲ್ಲ ನೋಡ್ ಮೊದಲ ಹೊಡಿ. ಬರಂಗಿಲ್ರಿ ಅಣ್ಣ ಹೊಡ್ಯಾಕ ಬರಂಗಿಲ್ಲ. ಈಗ ನೆಕ್ಸ್ಟ್ ನಾವು ಹತ್ತುನಂತ ಬರ್ರಿ. ಸರಿ ಒಂದ್ ಬ್ಲಾಗ್ ನ ಅಣ್ಣ ಕಂಟಿನ್ಯೂ ಮಾಡ್ತಾನ. ಹಿಡ್ಕೋಣ ಕ್ಯಾಮ್ರಾಕ ಕೈ ಹಿಡಿದಲ್ಲೋ ಮಾರ್ಯ ನೀನು. मतलब वो अलग ही लेवल का बंदा था. ಈಗ ಸಂದೀಪ್ ಅಣ್ಣ ಬ್ಲಾಗ್ ಮಾಡತ್ತಾನ. ಚಲೋ ಮಾಡೋಣ. ಹಾ ಹೇಳ ಒಂದ್ ಎರಡು ಮಾತು ಹೇಳ. ನಿನ್ ಹಿತ್ ನೋಡಿ. ಇವತ್ತ ಮುದೋಳದಾಗ ಆಲ್ಮೋಸ್ಟ್ ತೆರಬಂಡಿ ಇದಾವ್ರಿ. ಆ ತೆರಬಂಡಿ ನೋಡ್ಬೇಕಂತೇಳಿ ಸಂದೀಪ್ ಅಣ್ಣ ನಾವು ಮುದ್ಕೊಂಡ್ ಕರ್ಸೀನಿ. ಆಲ್ಮೋಸ್ಟ್ ಸೌಜಿ ಖಾನಾವಳಿಗೆ ಬಂದಿವ್. ಇಲ್ಲಿ ಚಿಕನ್ ಊಟ ಹಣ ಊಟ ಸಿಗ್ತತಿ. ಸುಸ್ತ ಕಾರಣ ಇರ್ತತಿ ಮಣ್ಣಗಂಡ ಇರ್ತತಿ. ಬರ್ರಿ ಹೋಗೋಣ ಅಂತ ತಿನ್ನೋಣ ಅಂತ. ಚಿಕನ್ ಊಟ ಮಾಡಕ್ ಬಂದಿವಿ. ಇಲ್ಲಿಂದ ಏನೈತ್ಲೆ ಇನ್ನ ತೆರಬಂಡಿಗೆ ಒಂದು ಹೋಗ್ಬೇಕು. ಸಂದೀಪ್ ಅಣ್ಣ ಫುಲ್ ಬೆಂಕಿಲೆ ಒಟ್ಟ ಊಟ ಮಾಡಬೇಕಂತೇಳಿ ಬಂದಾನ. ನೋಡುನು ಅಂತ ಅಣ್ಣ. ಹಂಗಣ್ಣ ಊಟ ಮಾಡಿ ಬಿಡವ. ಅಲ್ಲಿಂದ ಅದಕ್ಕ ಬಂದಿ ಮತ್ ಮಾಡ್ಲಾರ್ದ ಹೆಂಗ್ ಹೋಕ್ಕಿ. ಆ ಸಲ ಬಂದಾಗೂ ಇದ ಸೀಟ್ ಇತ್ತ. ನಾವು ಈಗೂ ಇದ ಸೀಟ್ ಏನ್ ತಗೋತೇನೆ. ಪಿಸ್ತೂಲ ಚಿಕನ್ ಚಿಕನ್ ಅಲ್ಲ ಏನ್ ಹೇಳ್ಬೇಕು ಅನ್ನೋದ ತಿಳಿವತ್ತ. ನಾನು ಹೇಳ ಬಿಸ್ನೆಸ್ ಮಾಡೋಣ ಅಂದ್ರ ಏನ್ ಹೇಳ್ತಾ ಅನ್ಕೋತೇನ್ರಿ ಅಣ್ಣ. ಪ್ಲಾನ್ ಬಾರಿ ಅಣ್ಣ ಕೂಡ ಬಿಸ್ನೆಸ್ ಪ್ಲಾನ್. ಜೀರೋ ಇನ್ವೆಸ್ಟ್ಮೆಂಟ್ ಹಾಕೋದು ಬಿಸ್ನೆಸ್ ಮಾಡೋದು ಹೆಂಗ್ ಮಾಡೋದನ ಹೇಳ. ಒಂದೆರಡು ನೋಡ್ ಡೈಲಾಗ್ ಬಿಸ್ನೆಸ್. ಇತ್ತ ಮ್ಯಾಗ್ ನೋಡಿ ಹೇಳಿಲ್ಲ. ಏನ್ ಮಾಡೋದು ಜೀರೋ ಇನ್ವೆಸ್ಟ್ಮೆಂಟ್ ಹಾಕಿ ಮತ್ತ ಅದಕ್ ಹೊಲ ಬೇಕಲ್ಲ. ಅದಕ್ಕೆಲ್ಲ ರೊಕ್ಕ ಬೇಡನ. ಜೀರೋ ಹೆಂಗ್ ಇನ್ವೆಸ್ಟ್ಮೆಂಟ್ ಆಗತ್ತದ. ಇಲ್ಲಿ ಒಂದು ಏನೋ ಸಬ್ಜಿ ಕಾಣೋಳಿ ಇದ್ರ ಅನ್ನ ಮತ್ತ ಕೊಡ್ತಾರ. ಮಸ್ತ್ ಇದ್ದಿಲ್ಲಿ. ನಮ್ಮ ಭಾಳ ಸಲನು ಇದ ಟೇಬಲ್ ಸಿಕ್ಕಿತ್ತು. ಈ ಸಲನು ಇದ ಟೇಬಲ್ ಸಿಕ್ಕಿತ್ತು. ಆನಂದನು ಇಲ್ಲೇ ಅದಾನ. ತುಂಬಾ ಥ್ಯಾಂಕ್ಸ್. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕರಿ ಓಟ ಸಿಟ್ಟಿಗೆದ್ದೀವ ಮಾರೇ. ಇಲ್ಲಿ ನೋಡ್ರಿ ಸ್ಪೆಷಲ್ ಚಿಕನ್. ಅದ್ರ ಜೊತೆ ಒಂದ್ ಸ್ವಲ್ಪ ಕೊಡ್ತಾರೆ. ಇದನ್ನ ಶಿಸ್ತ ಬಡಿನಂತ ಬರ್ರಿ. ಸಂದೀಪ್ ಅಣ್ಣ ಚಾಲ್ತಿ ಮಾಡಿದ. ಈಗ ಒಂದ್ ಎರಡ ಕ್ವಶನ್ ಕೇಳ್ತಾನ. ಬಾಳ ಸೀರಿಯಸ್ ಇದ. ಬಾಳ ಎಷ್ಟೋ ಹುಡುಗರಿಗೆ ಎಷ್ಟೋ ದೊಡ್ಡ ದೊಡ್ಡ ಯುವಕರಿಗೆ ಬಾಳ ಅನುಕೂಲ ಆಗತ್ತೆ. ನಿನ್ನಿಂದ ಬಾಳ ಹೆಲ್ಪ್ ಆಗತ್ತೆ ಅವ್ರಿಗೆ. ಒಂದ್ ಎರಡ ಕ್ವಶನ್ ಒಟ್ಟ ಕೇಳಿ ಪಟ್ನ ಇಲ್ಲಿ ನೀ ಹೂ ಅನ್ನಿ ಹೇಳ್ತಾನ. ಜೀವನದಾಗ ಮುಂದೆ ಹೋಗ್ಬೇಕಂದ್ರ ಏನ್ ಮಾಡ್ಬೇಕು. ಕಾಮಿಡಿ ಎಲ್ಲ ಮಾಡಂಗಿಲ್ಲ. ಸೈಕಲ್ ತೊಗೊಂಡ್ ಹೋದ್ರೆ, ಬಸ್ ನಾವ್ ಹೋದ್ರೆ, ಟ್ರೈನ್ ನಾವ್ ಹೋದ್ರೆ ಇಂಥವೆಲ್ಲ ಬೇರೆ ಏನ್ರ ಹೇಳ. ಎರಡು ಹಿತವಚನ ಹೇಳ. ಮುಂದೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು. ಮೈ ಮುರ್ದ ದುಡಿಬೇಕು. ಓ ಮತ್ತ
ಏ ಸರಿಯಾಗಿ ಹೇಳ ಹೇಳ ಪಟ್ನ ಹೇಳ ಇಲ್ಲಿ ಹೇಳು ಮರ ಹೇಳ ಒಂದ್ 2 ತತ್ವ ನನಗೆ ಹೇಳ. ಇದರಿಂದ ಸೈಕಲ್ ತಗೊಂಡ ಬಸ್ನಾಗ ಟ್ರೈನಾಗ ಹೋಗೋದು ಬೇಡ, ಇಂಥದ್ದು ಬೇಡ, ನಡ್ಕೊತ ಹೋಗೋ ಮುಂದೆ ಹೋಗಿ ಅನ್ನೋದು ಅದನ್ನು ಬೇಡ ಬೇಡ. ಬಟ್ ಚಲೋ ಒಂದು ಡೈಲಾಗ್ ನೀ ಹೇಳಿದ ಅಂದ್ರೆ ಹುಡುಗರು ನೋಡಿಲ್ಲ, ನಾಳಿಂದ ನಾಳೆ ಸಾಲಿ ಬಿಟ್ಟು ಅದನ್ನ ಮಾಡ್ಬೇಕು ಅಂತದೇನ್ರಿ ನೀನ ಮೇಟಿಗೆ ಹತ್ತಲಿತ್ತೀವ. ಫೈನಲಿ ನೋಡ್ರಿ ಗಾಯ್ಸ್, ಸಂದೀಪ್ ಅಣ್ಣ ಈ ಒಂದು ಮಳೆ ಸಿಚುವೇಶನ್ಗಾಗಿ ಇಂಥದೊಂದು ರೈನ್ ಕೋಟ್ ಹಾಕೊಂಡಾನ. ಅಣ್ಣ ತೋರ್ಸು, ಪೂರ ತೋರ್ಸ ಭಾರಿ ಸ್ಮಾರ್ಟ್ ಆಗ್ಯಾನ. ಹಿಂಗನ ಹೌದವ್ಲಿಯ. ಓಹೋ ನಗ್ತಾನ ಬೆಂಕಿ ಅಣ್ಣ. ನೀ ಮತ್ತೆ ಇನ್ನೊಂದು 2 ಕವಣ ಹೇಳು ಅಣ್ಣ, ಒಂದು 2 ಕವಣ ಹೇಳು ಡೈಲಾಗ್ ಹೇಳ. ಕುತ್ತಿಗೆಗೆ ಏನ್ರ ಮಾಡ್ಕೊಂದೇವ ಮರೆ, ಕುತ್ತಿಗೆಗೆ ಏನ್ರ ಮಾಡ್ಕೊಂತನ ನೀ ಸಂದೀಪಣ್ಣ ಮುಂದೆ. ಹಿಂಗೈತ್ರಿ ಇವತ್ತಿನ ಬ್ಲಾಗ್. ಈ ಬ್ಲಾಗ್ನ ಒಂದು ಇಲ್ಲೇ ಎಂಡ್ ಮಾಡಾಕತ್ತೀವಂತ, ಮತ್ತೆ ಇದೇ ರೀತಿ ಖುಷಿ ಬ್ಲಾಗ್ನ ತರ್ತೀವಂತ ನೋಡ್ರಿ. ಅಣ್ಣ ಹೊಂಟಿನ ಮತ್ತೆ ಇದೇ ರೀತಿ ಮುಂದೆ ನೋಡೋ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸಿಗೋಣ್ರಿ.